ಸ್ನೇಹಿತರೆ, ಶನಿವಾರ ಎಲ್ಲ ಸಮೀಕ್ಷೆಗಳು ಕೂಡ ಎನ್ ಡಿ ಎಗೆ ಸ್ಪಷ್ಟ ಬಹುಮತ ಬರುತ್ತೆ ಮತ್ತು ಬಿ ಜೆ ಪಿಗೆ ಕೂಡ ಬಹುಮತ ಬರುತ್ತೆ ಅಂತ ರಿಪೋರ್ಟ್ ಮಾಡಿದ್ದು. ಇಲ್ಲಿ ನೀವು ನೋಡ್ಬೋದು, ಎಲ್ಲ ಸಮೀಕ್ಷೆಗಳು ಕೂಡ 350+ ಎನ್ ಡಿ ಎ ಬರುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಆದರೆ ಅಂತಿಮವಾಗಿ ರಿಸಲ್ಟ್ ದಿನ ಬಿ ಜೆ ಪಿ ಸ್ಪಷ್ಟ ಬಹುಮತ ಪಡೆಯೋದರಲ್ಲಿ ವಿಫಲ ಆಗಿದ್ದು ಎನ್ ಡಿ ಎ ಜೊತೆ ಕೂಡಿ ಸರ್ಕಾರ ರಚಿಸಬೇಕಾಗಿದೆ. ಇದೊಂದು ರೀತಿ ಇನ್ಸ್ಟೆಬಿಲಿಟಿ ಗೌರ್ಮೆಂಟ್. ಇದರ ಪರಿಣಾಮವಾಗಿ ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಫಾಲ್ ಆಗಿದೆ ಅನ್ನೋದನ್ನ ನಾವು ನೋಡ್ಬೋದು. ನಿಫ್ಟಿ 1379 ಪಾಯಿಂಟ್ಸ್ ಡೌನ್ ಆಗೋದ್ರ ಜೊತೆಗೆ 5.93% ಕಳ್ಕೊಂಡಿದೆ. ಇನ್ನು ಬ್ಯಾಂಕ್ ನಿಫ್ಟಿ 7.95% ಡೌನ್ಫಾಲ್ ಆಗಿದೆ. ಸ್ನೇಹಿತರೆ, ಇದು ಒಂದು ಪ್ರೋಸೆಸ್ ಅಷ್ಟೇ. ಎಲ್ಲಿ ಸರ್ಕಾರ ಬದಲಾದರೆ ಇದರ ಮಾನಿಟರಿ ಪಾಲಿಸಿ ಅಥವಾ ಟ್ಯಾಕ್ಸೇಷನ್, ಇಂಟ್ರೆಸ್ಟ್ ರೇಟ್, ಹೀಗೆ ಫೈನಾನ್ಷಿಯಲ್ ಪಾಲಿಸೀಸ್ ಎಲ್ಲಿ ಚೇಂಜ್ ಆಗುತ್ತೋ, ಏನಾಗುತ್ತೋ ಮುಂದೆ ಅನ್ನೋ ಭಯದಿಂದ ಆಗೋ ಫಾಲ್ ಅಷ್ಟೇ. ಈ ರೀತಿ ಒಂದೇ ದಿನದಲ್ಲಿ ಮಾರ್ಕೆಟ್ ಎಷ್ಟೋ ಸಾರಿ ಫಾಲ್ ಆಗಿದೆ. ನೀವಿಲ್ಲಿ ನೋಡ್ಬೋದು, 23 ಮಾರ್ಚ್ 2020ರಲ್ಲಿ ಕೋವಿಡ್ ಕಾರಣದಿಂದ 13.15% ಡೌನ್ಫಾಲ್ ಆಗಿತ್ತು. ಇನ್ನು 28 ಏಪ್ರಿಲ್ 1992ರಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಇಂದ 12.77% ಡೌನ್ ಆಗಿತ್ತು. ಇನ್ನು 24 ಅಕ್ಟೋಬರ್ 2008ರಲ್ಲಿ ಯು ಎಸ್ ಫೈನಾನ್ಷಿಯಲ್ ಕ್ರಿಸಿಸ್ ಕಾರಣದಿಂದ 10.95% ಡೌನ್ಫಾಲ್ ಆಗಿತ್ತು. ಇನ್ನು 12 ಮಾರ್ಚ್ 2020ರಲ್ಲಿ 8.18% ಡೌನ್ಫಾಲ್ ಆಗಿತ್ತು. ಇನ್ನು 16 ಮಾರ್ಚ್ 2020ರಲ್ಲಿ ಕೋವಿಡ್ ಕಾರಣದಿಂದ 7.96% ಡೌನ್ಫಾಲ್ ಆಗಿತ್ತು. ಇನ್ನು 21 ಜನವರಿ 2008ರಲ್ಲಿ 7.40% ಡೌನ್ಫಾಲ್ ಆಗಿತ್ತು. ಹೀಗೆ ಮಾರ್ಕೆಟ್ ಅನೇಕ ಬಾರಿ ಬಿದ್ದಿದ್ರೂ ಕೂಡ ಅದು ಚೇತರಿಸ್ಕೊಂಡಿದೆ. ನೀವಿಲ್ಲಿ ನೋಡ್ಬೋದು, ಮಾರ್ಕೆಟ್ ಚೇತರಿಸ್ಕೊಳ್ಳೋ ಶಕ್ತಿ ಇರೋದ್ರಿಂದನೇ ಇದು ಕಳೆದ ಸೋಮವಾರ ಇದರ 52 ವೀಕ್ ಹೈ ಅಂದರೆ 23,338 ಟಚ್ ಮಾಡಿದ್ದು. ಇನ್ನು ಸ್ಟಾಕ್ಸ್ಗಳಲ್ಲಿ ಶಾರ್ಟ್ ಟರ್ಮ್ನಲ್ಲಿ ನಿಮಗೆ ಲಾಸ್ ಆದರೂ ಕೂಡ ಡೆಫಿನೆಟ್ಲಿ ಲಾಂಗ್ ಟರ್ಮ್ನಲ್ಲಿ ನೀವು ಒಳ್ಳೆ ರಿಟರ್ನ್ಸ್ನ ತಗೊಳ್ಬೋದು. ಇಲ್ಲಿ ನೀವು ಮುಖ್ಯವಾಗಿ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಕಂಪನಿಯ ಬಿಸ್ನೆಸ್ ಸ್ಟ್ರಕ್ಚರ್ಸ್ ಮತ್ತು ಫಂಡಮೆಂಟಲಿ ಆ ಕಂಪ್ನಿಗಳು ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದ್ರ ಬಗ್ಗೆ. ಇನ್ನು ಸರ್ಕಾರ ಬದಲಾಗೋದ್ರಿಂದ ಹೆಚ್ಚು ಇಂಪ್ಯಾಕ್ಟ್ ಆಗೋದು ಪಬ್ಲಿಕ್ ಸೆಕ್ಟರ್ ಸ್ಟಾಕ್ಸ್ಗೆ. ಸೊ ನೀವು ಈ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ನೀವು ಈ ಲಿಸ್ಟಲ್ಲಿ ನೋಡ್ಬೋದು, ಇವತ್ತು ಟಾಪ್ ಲೂಸರ್ಸ್ ಕಂಪ್ನಿಗಳೆಲ್ಲ ಈ PSU ಸೆಕ್ಟರ್ ಕಂಪ್ನಿಗಳಾಗಿದೆ. ಇದು ಏನಕ್ಕೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಸ್ನೇಹಿತರೆ, ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಕೂಡ ಮಾಡಿ. ಇನ್ನು ಫ್ರೀಯಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ನೀವು ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಫ್ರೀಯಾಗಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಬೋದು. ಧನ್ಯವಾದಗಳು ಸ್ನೇಹಿತರೆ.